ಮೈತ್ರಿ ಅಭ್ಯರ್ಥಿ ರಾಮನಗರಕ್ಕೆ ಇವತ್ತಿಂದ ಚುನಾವಣಾ ಅಖಾಡಕ್ಕೆ ಕರ್ಕೊಂಡು ಬಂದಿದ್ದೀರಿ, ಸಭೆ ಮಾಡಿದ್ದೀರಿ, ಈಗಾಗಲೇ ಮಾಗಡಿದೆಲ್ಲ ಹೇಗಿದೆ ಸರ್? 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಪಕ್ಷದ ಪ್ರಮುಖರ ಸಭೆಗಳನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು 2 ದಿವಸದಲ್ಲಿ ಕಂಪ್ಲೀಟ್ ಆಗುತ್ತೆ. ಇವತ್ತು ಈ ಸಭೆಗೆ ಆಕಸ್ಮಿಕವಾಗಿ ಡಾಕ್ಟ್ರು ಇಲ್ಲೊಂದು ಆಸ್ಪತ್ರೆ ಉದ್ಘಾಟನೆಗೆ ಬಂದಿದ್ದರು. ಹಾಗಾಗಿ ನಾವು ಈ ಸಭೆಗೂ ಆಹ್ವಾನ ಮಾಡಿದ್ವಿ, ಬಂದಿದ್ದಾರೆ. ನಮ್ಮ ಅಭ್ಯರ್ಥಿ ಆಗಿದ್ದಾರೆ, ಸ್ವಾಭಾವಿಕವಾಗಿ ಎಲ್ಲ ಕಡೆ ಬರ್ತಾ ಇರ್ತಾರೆ, ಅದೇನು ವಿಶೇಷ ಇಲ್ಲ. ಇಡೀ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು CN ಮಂಜುನಾಥ್ ಅವರ ಪರವಾಗಿದ್ದಾರೆ, ಅವರ ಧ್ವನಿಯಾಗಿದ್ದಾರೆ. ಯಾರು ಅರಕೆ ಕುರಿ ಅನ್ನೋದು ಗೊತ್ತಾಗುತ್ತೆ. ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಉಡಾಫೆ ಮಾತಿಗೆ ಈ ಕ್ಷೇತ್ರದ ಪ್ರಬುದ್ಧ ಮತದಾರರು ಉತ್ತರ ಕೊಡ್ತಾರೆ. ಅದೆಲ್ಲ ರಾಜಕೀಯ ಸ್ಟ್ರಾಟಜಿಗಳನ್ನು ಮಾಧ್ಯಮದ ಮುಂದೆ ಹೇಳಕ್ಕೆ ಬರಲ್ಲ. ಸುರೇಶ್ ಅವರು 100ಕ್ಕೆ 100 ಭಾಗ ಈ ಸಾರಿ ಸೋಲ್ತಾರೆ. ಯಾಕಂತಂದರೆ ಅವರ ಏನು ಕಳೆದ 3 ಟರ್ಮ್ನಲ್ಲಿ ಅವ್ರಿಗೆ ಬೇರೆ ಬೇರೆ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರು. ಆದರೆ ಈ ಸಾರಿ JDS ಮತ್ತು BJPಯ NDA ಅಭ್ಯರ್ಥಿಯಾಗಿ ಈಗಾಗಲೇ ಚಿರಪರಿಚಿತರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಮನೆಗೂ ಪರಿಚಯ ಇದ್ದಾರೆ. ಇದು ಧರ್ಮಯುದ್ಧ. ಇದು ಏನು DK ಸುರೇಶ್ ಅವರ ದಾಷ್ಟ್ಯ ದೇಶವನ್ನು ವಿಭಜನೆ ಮಾಡಿಕೊಟ್ಟಿರ್ತಕ್ಕಂಥದ್ದು, ಅವರ ದರ್ಪ ದೌರ್ಜನ್ಯ, ಅವರ ಅಹಂಕಾರಕ್ಕೆಲ್ಲ ಮದ್ದು ಏನಪ್ಪ ಅಂದರೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಅವರನ್ನು ಮಣಿಸಲಿಕ್ಕೆ ಇಡೀ ಜಿಲ್ಲೆಯ ಜನ, ಇಡೀ ಕ್ಷೇತ್ರದ ಜನ ಸಿದ್ಧವಾಗಿದ್ದಾರೆ. ಚುನಾವಣೆ ಬಂದಾಗ ಗೊತ್ತಾಗ್ತದೆ. ಅವರು ಹತಾಶರಾಗಿ ಇವತ್ತು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮನೆಗೆ ಹೋಗಿ ಕಾರ್ಯಕರ್ತರಿಗೆ ಸಾಲ ಹಾಕ್ತಾಯಿದ್ದಾರೆ, ಬಾವುಟ ಹಾಕ್ತಾಯಿದ್ದಾರೆ ಕಾಂಗ್ರೆಸ್ನ. ಆದರೆ ಅದೇ ಕಾರ್ಯಕರ್ತರು ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಅವ್ರು ಬಂದು ನಮಗೆ ಬಲವಂತವಾಗಿ ನಮಗೆ ಸಾಧಿಸ್ತಾ ಇದ್ದಾರೆ ಅಂತೇಳಿ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅವ್ರಿಗೆ ಡೆಪಾಸಿಟ್ ಸಿಕ್ಕಲಿಲ್ಲ. ಕಳೆದ ಚುನಾವಣೆಯಲ್ಲಿ ಅವರಿಗೆ ಡೆಪಾಸಿಟ್ ಸಿಕ್ಕಲಿಲ್ಲ, ಕೇವಲ 14,000 ತೊಗೊಂಡಿದ್ರು. ಹಾಗಾಗಿ ಅವರು ಭಾಳ ಸರ್ಕಸ್ ಮಾಡ್ತಾಯಿದ್ದಾರೆ. ಒಟ್ಟಾರೆ ಪರಿಸ್ಥಿತಿ ನಮ್ಮ ಪರವಾಗಿದೆ. ಮಂಜುನಾಥ್ ಅವ್ರಿಗೆ ಯಾವುದೇ ವಿರೋಧ ಇಲ್ಲ. ಜನಾಭಿಪ್ರಾಯ ಮಂಜುನಾಥ್ ಪರವಾಗಿದೆ. ಈಗ ನೋಡೋಣ, ನನಗೆ ಹೋಗಿರೋರು ನಾನೆಲ್ಲ ಶಿಷ್ಯಂದರು, ನಮ್ಮ ಮುಖಂಡರುಗಳು, ಅವ್ರ ಪಲ್ಸ್ ನನಗೆ ಗೊತ್ತು. ಪುನಃ ಅವ್ರು ನಮ್ಮ ಹತ್ರ ವಾಪಸ್ ಬರ್ತಾರೆ. ಚುನಾವಣೆ ಹೊತ್ತಿಗೆ ನಮ್ಮ ಜೊತೆಲಿರ್ತಾರೆ. ನಮ್ಗೆ ಯಾರು ಅವಶ್ಯಕತೆ ಇಲ್ಲ ಅಣ್ಣ, ಯಾರೂ. ನಮಗೆ ಇರ್ತಕ್ಕಂಥ ಪಡೆ ಸಾಕಾಗಿದೆ. JDS BJP ಪಡೆ ಸಾಕು ನಮಗೆ. ಸರ್, ಇಕ್ಬಾಲ್ ಹುಸೇನ್ ಅವರು ಗಂಡಸ್ತನದ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಂದರೆ ಕುಮಾರಸ್ವಾಮಿ ಅವರು ಮತ್ತು CP ಯೋಗೇಶ್ವರ್ ಯಾಕೆ ಸ್ಪರ್ಧೆ ಮಾಡೋದು? ಇಕ್ಬಾಲ್ ಹುಸೇನ್ ಅವರು ಚುನಾವಣಾ ಪೂರ್ವದಲ್ಲಿ ಪಾಪ ಈ ಮಾತಾಡ್ತಾ ಇರಲಿಲ್ಲ. ಇಕ್ಬಾಲ್ ಹುಸೇನ್ ಅವರು ನಮ್ಮ ತಪ್ಪಿನಿಂದ ಅವರು ಈ ಸಾರಿ MLA ಆದರು. ಹಂಗಾಗಿ ಅವ್ರು ಮಾತಾಡಲೇಬೇಕಾಗ್ತದೆ. ಅದಕ್ಕೆ ರಾಮನಗರ ಕ್ಷೇತ್ರದ ಜನ ಈ ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ. ಪಾಪ ನಾನು ಇಕ್ಬಾಲ್ ಹುಸೇನ್ ಅವ್ರಿಗೆ ಏನಂತ ಹೇಳಿ, ಇಕ್ಬಾಲ್ ಹುಸೇನ್ ಅವರು MP ರವರ ಕೈಗೊಂಬೆ, ನಿಮಗೆಲ್ಲ ಗೊತ್ತೇ ಇದೆ. ಈಗಾಗಲೇ ಅವರು ಜನವಿರೋಧಿಯಾದಂಥ ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ಅವರಿಗೆ ಪಶ್ಚಾತ್ತಾಪವನ್ನು ಕಾಣ್ತಾರೆ. ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಬಗ್ಗೆ ಅಂದರೆ ವೈದ್ಯಕೀಯ ಕ್ಷೇತ್ರದ ಸಾಕಷ್ಟು ಸೇವೆ ಮಾಡಿದ್ದಾರೆ. ಇವಾಗ ಅವ್ರಿಗೆ ರಾಜಕೀಯ ಬೇಕಿತ್ತು ಅನ್ನೋದಷ್ಟು ಚರ್ಚೆಗಳು ಸರ್. ಬೇಕಿತ್ತೋ ಬೇಡ ಇತ್ತೋ, ಡಾಕ್ಟರ್ ಮಂಜುನಾಥ್ ಅವರು ಮುಂದೆ ಬರೀ MP ಆಗಬಾರ್ದು, ಅವರು ಮುಂದೆ ನರೇಂದ್ರ ಮೋದಿಯವರ ಸಂಪುಟದ ಸಚಿವರಾಗಬೇಕು ಅಂತ ಹೇಳೋದು ಈ ಜಿಲ್ಲೆಯ ಜನಗಳ ಆಸೆ. ಹಾಗಾಗಿ ಅವರ ಸೇವೆ ದೇಶಕ್ಕೆ ಬೇಕು, ರಾಜ್ಯಕ್ಕಲ್ಲ. 100ಕ್ಕೆ 100 ಭಾಗ ಅವ್ರೇನು ಹೇಳಲಿಲ್ಲ, ಇದು ಇವತ್ತು ಜನಗಳ ಕೂಗಿದೆ ಅಂತ. ಹಾಗಾಗಿ 100ಕ್ಕೆ 100 ಭಾಗ ಮುಂದೊಂದು ದಿನಗಳಲ್ಲಿ ಮಂಜುನಾಥ್ ಅವರು ಗೆಲ್ತಾರೆ. ನಿಮ್ಗೆ ಯಾಕೆ ಅನುಮಾನ? ಎಷ್ಟೋ ಜನ ಡಾಕ್ಟರ್ಗಳು MP ಆಗೋರೆ, MLAಗಳಾಗಿದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ಗಳಾಗಿದ್ದಾರೆ. ಡಾಕ್ಟರ್ ಸೇವೆ ಮಾಡಿದವರು ರಾಜಕಾರಣಕ್ಕೆ ಬರಬಾರ್ದು ಅಂತ ಇಲ್ಲ. ಇದು ಒಂದು ರಾಜಕೀಯ ಸೇವೆ. ಹೌದು, ಅಂದರೆ ಅವ್ರು ತುಂಬ ಒಳ್ಳೆಯವರು, ರಾಜಕಾರಣಕ್ಕೆ ಬಂದಿದ್ದರು ಅಂತ ಇದೆ. ಒಳ್ಳೆಯವರು ರಾಜಕಾರಣಕ್ಕೆ ಬರಬಾರ್ದಾ? ಇಂಥ ಭ್ರಷ್ಟರು, ಇಂಥ ಅಪ್ಪ ನಿನಗೆ ಗೊತ್ತಲ್ಲಪ್ಪ ಯಾರು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.